ಇನ್ನು ಕಲಾ ಸಾಮ್ರಾಟ್ ಎಸ್ ನಾರಾಯಣ್ ವಿರುದ್ಧ ಡೌರಿ ಕೇಸ್ ದಾಖಲಾಗಿದೆ. ಹಣಕ್ಕಾಗಿ ಟಾರ್ಚರ್ ಮಾಡಿದ್ರ ಸ್ಯಾಂಡಲ್ವುಡ್ ನಿರ್ದೇಶಕ ಅನ್ನುವಂಥ ಪ್ರಶ್ನೆ ಎದುರಾಗ್ತಾ ಇದೆ. ಬಿಕಾಸ್ ಎಸ್ ನಾರಾಯಣ್ ವಿರುದ್ಧ ಇದೀಗ ವರದಕ್ಷಿಣೆ ಕಿರುಕುಳ ಆರೋಪ ಕೇಳಿ ಬರ್ತಾ ಇರುವಂಥದ್ದು. ಹಣಕ್ಕಾಗಿ ಪೀಡಿಸ್ತಾ ಇದ್ರು ಎಸ್ ನಾರಾಯಣ್ ಸೊಸೆ ದೂರನ್ನ ಕೊಟ್ಟಿದ್ದಾರೆ. ಜ್ಞಾನ ಭಾರತಿ ಪೊಲೀಸ್ ಠಾಣೆಯಲ್ಲಿ ದೂರು ಕೂಡ ದಾಖಲಾಗಿದೆ, ಎಫ್ಐಆರ್ ದಾಖಲಾಗಿದೆ. ಎವನ್ ಆರೋಪಿ ಆಗಿರ್ತಾರೆ ಎಸ್ ನಾರಾಯಣ್, A2 ಆರೋಪಿ ಆಗಿರ್ತಾರೆ, ಎವನ್ ಆರೋಪಿ ಮಗ ಆಗಿರ್ತಾರೆ. 2021ರಲ್ಲಿ ಪವನ್ರನ್ನ ಮದುವೆ ಆಗಿರ್ತಾರೆ ಪವಿತ್ರ. ಸೊ ಪತಿ ಪವನ್ ಯಾವುದೇ ಪದವೀಧರರಾಗಿರೋದಿಲ್ಲ, ಫಿಲ್ಮ್ ಇನ್ಸ್ಟಿಟ್ಯೂಷನ್ ಮಾಡಬೇಕು ಅನ್ನೋ ಕನಸಿರುತ್ತೆ. ಸೊ ದುಡ್ಡಿರೋದಿಲ್ಲ, 10 ಲಕ್ಷ ಧರ್ಮಪತ್ನಿಯೇ ಕೊಟ್ಟಿರ್ತಾರೆ. 10 ಲಕ್ಷವನ್ನ ಪಡೆದುಕೊಂಡು ತದನಂತರ ಸಕ್ಸಸ್ ಆಗೋದಿಲ್ಲ, ಒಂದಷ್ಟು ಲಾಸ್ ಆಗತ್ತೆ ಅನ್ನುವಂಥ ವಿಚಾರ ಇದೆ. ಸೊ ಮತ್ತೆ ದುಡ್ಡಿಗಾಗಿ ಪೀಡಿಸ್ತಾ ಇದ್ದಾರೆ. ವರದಕ್ಷಿಣೆ ಕಿರುಕುಳ ಅಂತ ಕಂಪ್ಲೇಂಟ್ ಅನ್ನ ಕೊಟ್ಟಿದ್ದಾರೆ ಪತ್ನಿ. ಇದೀಗ ಹೆಚ್ಚಿನ ಹಣವನ್ನು ತರುವಂತೆ ಒತ್ತಾಯಿಸ್ತಾ ಇದ್ದಾರಂತೆ ಫ್ಯಾಮಿಲಿ. ಸೊ ಟಾರ್ಚರ್ ಮಾಡ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ದೂರು ದಾಖಲಾಗಿರುವಂಥದ್ದು. 10 ಲಕ್ಷ ಕೊಟ್ಟಿರೋದನ್ನು ಕೂಡ ವಾಪಸ್ ಕೊಟ್ಟಿಲ್ಲ, EMI ಕಟ್ತಾ ಇದ್ದಾರೆ. ಸೊ ಕಂಪ್ನಿ ಮುಖಾಂತರ ಸಾಲವನ್ನು ಪಡೆದುಕೊಂಡು ತಾನು ಕೆಲಸ ಮಾಡ್ತಿದ್ದಂಥ ಕಂಪ್ನಿಲಿ ಪಡೆದುಕೊಂಡು ಕೊಟ್ಟಿರುವಂಥದ್ದು. ಸೊ ಜ್ಞಾನ ಭಾರತಿ ಪೊಲೀಸ್ ಸ್ಟೇಷನ್ನಲ್ಲಿ ಕೇಸ್ ದಾಖಲಾಗಿದೆ. ಎಸ್ ನಾರಾಯಣ್ ಹಾಗೆ ಮಗನ ವಿರುದ್ಧ. A1 ಆರೋಪಿ ಪವನ್ ಆಗಿರ್ತಾರೆ, A2 ಆರೋಪಿ ಎಸ್ ನಾರಾಯಣ್ ಆಗಿರ್ತಾರೆ. ಕಲಾ ಸಾಮ್ರಾಟ್ ಎಸ್ ನಾರಾಯಣ್ ವಿರುದ್ಧ ದಾಖಲಾಗಿರುವಂತಹ ಡೌರಿ ಕೇಸ್. ಹಣಕ್ಕಾಗಿ ಟಾರ್ಚರ್ ಮಾಡಿದ್ರ ಸ್ಯಾಂಡಲ್ವುಡ್ ನಿರ್ದೇಶಕ ಎಸ್ ನಾರಾಯಣ್ ವಿರುದ್ಧ ಕಿರುಕುಳ ಆರೋಪ ಕೇಳಿ ಬರ್ತಾ ಇದೆ. ಇದೀಗ ಇನ್ಸ್ಪಿರೇಷನ್ ಹಾಗೆ ಮಾದರಿ ಆಗಬೇಕಾಗಿದ್ದಂತಹ ಇವರುಗಳೇ ಈ ರೀತಿಯಾಗಿ ಮಾಡಿದ್ರೆ ಜನಸಾಮಾನ್ಯರು ಏನು ಮಾಡಬೇಕು? ಪತ್ನಿ ಪವಿತ್ರಾಳಿಂದ 10 ಲಕ್ಷವನ್ನು ಪಡೆದುಕೊಂಡಿರ್ತಾರೆ. ಹೆಚ್ಚಿನ ಹಣ ತರುವಂತೆ ಎಸ್ ನಾರಾಯಣ್ ಕುಟುಂಬ ಒತ್ತಾಯವನ್ನು ಮಾಡ್ತಾ ಇರುವಂಥದ್ದು. ಇದೇ ವಿಚಾರಕ್ಕಾಗಿ ಜಗಳ ಆಡಿ ಮನೆಯಿಂದ ಹೊರಹಾಕಿದ್ದಾರೆ ಅನ್ನುವಂತಹ ಆರೋಪ ಕೂಡ ಇದೆ. ನಾರಾಯಣ್ ಪತ್ನಿ ಭಾಗ್ಯಲಕ್ಷ್ಮಿ ಪತಿ ಪವನ್ ವಿರುದ್ಧ ಈಗ ದೂರು ದಾಖಲಾಗಿರುವಂಥದ್ದು. ನನಗೇನಾದರೂ ಆದರೆ ಇವರೇ ಕಾರಣ ಅಂತ ಹೇಳ್ಬಿಟ್ಟು ಕಂಪ್ಲೇಂಟ್ ಕೂಡ ಕೊಟ್ಟಿದ್ದಾರೆ. ಜ್ಞಾನ ಭಾರತಿ ಪೊಲೀಸ್ ಠಾಣೆಯಲ್ಲಿ ಇವರ 3 ವಿರುದ್ಧವೂ ಕೂಡ FIR ದಾಖಲಾಗಿರುವಂಥದ್ದು. ಪತಿ ಪವನ್ ಹೆಚ್ಚು ಓದಿರದ ಕಾರಣ ಎಲ್ಲೂ ಕೂಡ ಕೆಲಸ ಸಿಗ್ತಾ ಇರಲಿಲ್ಲ. ಫಿಲ್ಮ್ ಇನ್ಸ್ಟಿಟ್ಯೂಟ್ ಮಾಡೋದಕ್ಕೆ ಹಣವನ್ನು ಪಡೆದುಕೊಂಡಿರ್ತಾರೆ ಪವನ್ ಪತ್ನಿಯ ಬಳಿ. ಸೊ ಪತ್ನಿ ಪವಿತ್ರಾಳಿಂದ 10 ಲಕ್ಷವನ್ನ ಸಾಲವನ್ನು ಪಡ್ಕೊಂಡಿರ್ತಾನೆ ಪವನ್. ಹೆಚ್ಚಿನ ಹಣವನ್ನ ತರಬೇಕು ಅಂತ ಹೇಳ್ಬಿಟ್ಟು ಎಸ್ ನಾರಾಯಣ್ ಕುಟುಂಬ ಒತ್ತಾಯವನ್ನು ಮಾಡ್ತಾ ಇರುತ್ತೆ. ಸೊ ಇದೇ ವಿಚಾರಕ್ಕಾಗಿ ಜಗಳ ಕೂಡ ಆಗಿರುತ್ತೆ. ಮನೆಯಿಂದ ಹೊರ ಹಾಕಿರ್ತಾರೆ ಪವಿತ್ರಾನ. ಆರೋಪ ಕೇಳಿ ಬರ್ತಾ ಇರುವಂಥದ್ದು. ನಾರಾಯಣ್ ಪತ್ನಿ ಭಾಗ್ಯಲಕ್ಷ್ಮಿ ಹಾಗೆ ಪತಿ ಪವನ್ ವಿರುದ್ಧ ಇದೀಗ ದೂರು ದಾಖಲಾಗಿದೆ. ನನಗೇನಾದರೂ ಆದರೆ ಇವರೇ ಕಾರಣ ಅಂತ ಹೇಳ್ಬಿಟ್ಟು ಕಂಪ್ಲೇಂಟನ್ನು ಕೊಟ್ಟಿದ್ದಾರೆ. ಸೊ ಎಷ್ಟು ಇನ್ಸೆಕ್ಯೂರ್ ಫೀಲ್ ಮಾಡ್ತಿದ್ದಾರೆ ಅಂತ ಈ ಒಂದು ಹೇಳಿಕೆಯಲ್ಲಿ ಗೊತ್ತಾಗುತ್ತೆ. ನನಗೇನಾದರೂ ಆದರೆ ಇವರುಗಳೇ ಕಾರಣ ಅಂತ ಹೇಳ್ಬಿಟ್ಟು ಉಲ್ಲೇಖ ಮಾಡಿದ್ದಾರೆ ದೂರಿನಲ್ಲಿ. ಸೊ ಎಷ್ಟು ಟಾರ್ಚರ್ ಕೊಟ್ಟಿದ್ದಾರೆ ಗೊತ್ತಿಲ್ಲ. ತನಿಖೆಯ ನಂತರ ಎಲ್ಲವೂ ಕೂಡ ಬಯಲಾಗಬೇಕಾಗಿದೆ. ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನು ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಅಭಿಷೇಕ್ ಜೈಶಂಕರ್ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಅಭಿಷೇಕ್, ಕಲಾ ಸಾಮ್ರಾಟ್ ಆಗಿರ್ತಕ್ಕಂಥ ಎಸ್ ನಾರಾಯಣ್ ಅವರು ಸಾಕಷ್ಟು ಸಿನಿಮಾಗಳ ಮುಖಾಂತರ, ಡೈರೆಕ್ಷನ್ ಮುಖಾಂತರ, ನಟನೆಯ ಮುಖಾಂತರ, ಹಾಸ್ಯದ ಮುಖಾಂತರ ಜನರು ಮೆಚ್ಕೊಂಡಿದ್ದಾರೆ ಅವರನ್ನು. ಸೊ ಇಂಥವರು ಹೀಗೆ ಮಾಡಿದ್ರೆ ಅಂದರೆ 4 ಜನಕ್ಕೆ ಮಾದರಿ ಆಗಬೇಕಾಗಿದ್ದಂತಹ ಡೈರೆಕ್ಟರ್ ವರದಕ್ಷಿಣೆ ಕಿರುಕುಳ ನೀಡ್ತಾ ಇದ್ದಾರೆ ಅಂತ ಹೇಳಿದ್ರೆ ನಂಬೋದಕ್ಕೆ ಸಾಧ್ಯ ಆಗೋದಿಲ್ಲ. ಸೊ ಏನು ನಡೀತಾ ಇದೆ? ತನಿಖೆ ಆರಂಭ ಆಗಿದೆಯಾ? ವಿಚಾರಣೆಗೆ ಹಾಜರಾಗಿದ್ದಾರಾ? ಈಗಾಗಲೇ ಏನು ಡೌರಿ ಕೇಸ್ ಆಗಿರುವಂತಹ ಕಾರಣದಿಂದಾಗಿ ಸಹಜವಾಗಿ ಅವರ ವಿರುದ್ಧ ಒಂದು ಸಾಕಷ್ಟು ಅಂದ್ರೆ ಅವರನ್ನ ಕರೆಸಿ ವಿಚಾರಣೆ ನಡೆಸುವಂತಹ ಒಂದು ಕೆಲಸಗಳನ್ನ ಅಂದ್ರೆ ತತ್ಕ್ಷಣದಲ್ಲಿ ಆಗುತ್ತೆ. ಯಾಕಂದ್ರೆ ಡೌರಿ ಕೇಸ್ ಸ್ವಲ್ಪ ಮಟ್ಟಿಗೆ ಮೇಜರ್ ಅಂತಾನೆ ಹೇಳ್ಬೋದಾಗಿದೆ. ಈ ಹಿನ್ನೆಲೆಯಲ್ಲಿ ಅವರನ್ನ ಕರೆಸಿ ವಿಚಾರಣೆಯನ್ನ ನಡೆಸಿ ಎಕ್ಸಾಕ್ಟ್ ಆಗಿ ಏನಾಗಿದೆ ಅನ್ನುವಂತಹ ಹೇಳಿಕೆಗಳನ್ನ ಪಡೆದುಕೊಳ್ಳುವಂತಹ ಒಂದು ಕೆಲಸಗಳನ್ನ ಜ್ಞಾನಭಾರತಿ ಪೊಲೀಸರು ಮಾಡಿದ್ದಾರೆ ಅಂತಾನೆ ಹೇಳ್ಬೋದಾಗಿದೆ. ಅಲ್ಲಿ ಸ್ಪಷ್ಟವಾಗಿ ಉಲ್ಲೇಖವನ್ನ ಮಾಡಿದ್ದಾರೆ. ಅವರ 3 ಜನ ಏನಿದ್ದಾರೆ ಅಂದ್ರೆ ಎಸ್ ನಾರಾಯಣ್ ಇರಬಹುದು, ಅವರ ಪುತ್ರ ಮತ್ತು ಅವರ ಪತ್ನಿ, ಈ 3 ಜನರು ಕೂಡ ನನಗೆ ಒಂದು ವರದಕ್ಷಿಣೆ ಕಿರುಕುಳ ನೀಡುವಂತಹ ಮುಖಾಂತರ ಟಾರ್ಚರ್ ಅನ್ನು ನೀಡಿದ್ದಾರೆ. ಮತ್ತು ಹಣಕಾಸಿನ ವ್ಯವಹಾರದಲ್ಲಿ ತನಗೆ ತಾನು ಕೊಟ್ಟಂತಹ ಹಣವನ್ನ ವಾಪಸ್ಸು ನೀಡದೆ ಮತ್ತು ಅದನ್ನ EMI ಮೂಲಕ ಅದನ್ನು ವಾಪಸ್ಸು ನೀಡದೆ ನನಗೆ ತೊಂದರೆಯನ್ನ ಮಾಡ್ತಾ ಇರೋದೆ ಮತ್ತು ನಾನು ಕೆಲಸಕ್ಕೆ ಹೋಗಿ ನನ್ನ ಮಗುವನ್ನ ನೋಡ್ಕೊಳ್ತಾ ಇದ್ದೀನಿ ಅನ್ನುವಂತಹ ವಿಚಾರವನ್ನ ಅಲ್ಲಿ ಸ್ಪಷ್ಟವಾಗಿ ಉಲ್ಲೇಖವನ್ನ ಮಾಡಿದ್ದಾರೆ. ಇಲ್ಲಿ ಪ್ರಮುಖವಾಗಿ ಅವರ ತಂದೆಯ ಮೇಲೆಯೇ ಕೂಡ ಒಂದು ದೂರನ್ನ ಮಾಡುವಂತಹ ಒಂದು ಅಲಿಗೇಷನ್ ಮಾಡುವಂತಹ ಒಂದು ಕೆಲಸವನ್ನು ಕೂಡ ಮಾಡಿದ್ದಾರೆ. ಅಂದ್ರೆ ಶಿವಕುಮಾರ್ ಏನಿದ್ದಾರೆ, ಪಲ್ಲವಿ ಅವರ ತಂದೆ ಶಿವಕುಮಾರ್ ಏನಿದ್ದಾರೆ, ಅವರ ಮೇಲೆಯೂ ಕೂಡ ಒಂದು ಅಲಿಗೇಷನ್ ಮಾಡಿದ್ದಾರೆ ಅಂತಾನೆ ಹೇಳ್ಬೋದಾಗಿದೆ. ಹೀಗಾಗಿ ಸದ್ಯ ಇಲ್ಲಿ ವರದಕ್ಷಿಣೆ ಕಿರುಕುಳ ಅನ್ನೋದು ಆಕೆಗೆ ಮಾತ್ರ ಸೀಮಿತವಾಗಿದೆ, ಅವರ ಪೋಷಕರಿಗೆ ಇಲ್ಲ ಅನ್ನೋದು ಇಲ್ಲಿ ಸ್ವಲ್ಪ ಇಲ್ಲಿ ಮೇಲ್ನೋಟಕ್ಕೆ ಸ್ಪಷ್ಟವಾಗುತ್ತೆ. ಯಾಕಂದ್ರೆ ಅವರ ತಂದೆಯ ಮೇಲೆ ದೂರು ಕೊಟ್ಟಿರುವಂತಹ ಒಂದು ಕಾರಣದಿಂದಾಗಿ ಇಲ್ಲಿ ವರದಕ್ಷಿಣೆ ಕಿರುಕುಳ ಅವರಿಗೆ ಮಾತ್ರ ಸೀಮಿತ. ಹೀಗಾಗಿ ಅವರ
ಏನು ಅವರಿಗೆ ಏನ್ ತೊಂದರೆ ಆಗಿದೆ ಅದೆಲ್ಲದರ ಒಂದು ಉಲ್ಲೇಖವನ್ನ ಮಾಡಿ FIR ಅನ್ನು ದಾಖಲು ಮಾಡಲಾಗಿರುವಂತದ್ದು. ಇಲ್ಲಿ ಪವನ್ ಮೇಲೆ ಕೂಡ ಹೆಚ್ಚು ಒಂದು ದೂರನ್ನ ಕೊಟ್ಟಿರುವಂತದ್ದು. ಅವರು ಯಾವುದೇ ರೀತಿಯಾದಂತಹ ಪದವಿಗಳನ್ನ ಮಾಡಿಲ್ಲ, ಹೀಗಾಗಿ ಕೆಲಸಗಳು ಸಿಗ್ತಾ ಇಲ್ಲ. ಈ ಹಿನ್ನೆಲೆಯಲ್ಲಿ ನಾನು ಸಾಲ ಮಾಡಿ ಅಂದ್ರೆ 10 ಲಕ್ಷದವರೆಗೂ ಕೂಡ ಸಾಲ ಮಾಡಿ ಅವರಿಗೆ ಹಣವನ್ನ ನೀಡಿದ್ದೀನಿ. ಒಂದು ಇನ್ಸ್ಟಿಟ್ಯೂಟ್ ಅನ್ನ ಸ್ಥಾಪನೆ ಮಾಡಿ ಅದನ್ನ ನಡೆಸೋದಕ್ಕೆ ಸಾಧ್ಯವಾಗದೆ ಅದನ್ನ ಕೈ ಬಿಟ್ಟಿದ್ದಾರೆ. ಅಂದ್ರೆ ಅದನ್ನ ಸ್ಟಾಪ್ ಆಗುವಂತಹ ರೀತಿಯಲ್ಲಿ ಆಗಿದೆ. ಈ ಹಿನ್ನೆಲೆಯಲ್ಲಿ ಅದರ ಸಾಲ ಏನಿದೆ ಅದರ ಸಾಲವು ಕೂಡ ನನ್ನ ಮೇಲೆಯೇ ಹೊರೆಯಾಗಿದೆ ಮತ್ತು ಅದಕ್ಕೆ ಏನಿದೆ ಹಣಕಾಸಿನ ಏನಿದೆ ಅದೆಲ್ಲವೂ ಕೂಡ ನಾನೇ ಕೊಟ್ಟಿದ್ದೆ ಅಂತ ಹೇಳಿ ಅದರಲ್ಲಿ ಉಲ್ಲೇಖ ಮಾಡಿದ್ದಾರೆ. ಈಗ ಸದ್ಯ ಈ ಪ್ರಕರಣ ಯಾವ ಹಂತ ತಲುಪುತ್ತೆ ಅನ್ನುವಂಥದ್ದು ಮುಂದಿನ ಹಂತದಲ್ಲಿ ಕಾದು ನೋಡ್ಬೇಕಾಗಿದೆ. ಯಾಕಂದ್ರೆ ವರದಕ್ಷಿಣೆ ಕಿರುಕುಳ ಅನ್ನುವಂಥದ್ದು ಅಂದ್ರೆ ಡೌರಿ ಕೇಸ್ ಏನಿದೆ ಈಗ ಸದ್ಯದ ಮಟ್ಟಿಗೆ ಗಂಡನನ್ನ ಮತ್ತು ಅವರ ಮನೆಯವರನ್ನ ಬೆದರಿಸುವಂತಹ ಒಂದು ಕೆಲಸಗಳಿಗೆ ಸೀಮಿತ ಆಗ್ತಾ ಇದೆ. ಅಂದ್ರೆ ಈ ರೀತಿಯಾದಂತಹ ಒಂದು ಕೇಸನ್ನ ಕೊಟ್ಟು ಅವರನ್ನ ಹೆದರಿಸುವಂತಹ ಒಂದು ಕೆಲಸಗಳು ಅಂದ್ರೆ ಮಿಸ್ಯೂಸ್ ಆಗ್ತಾ ಇದೆ ಅಂತಾನೆ ಹೇಳ್ಬೋದಾಗಿದೆ. ಇದನ್ನ ಪರಾಮರ್ಶೆಯನ್ನ ಮಾಡಿ ನಂತರ ಇದರ ಎಕ್ಸಾಕ್ಟ್ ಆಗಿ ಏನಾಗಿದೆ ಅನ್ನುವಂತಹ ವಿಚಾರವನ್ನ ಜ್ಞಾನಭಾರತಿ ಪೊಲೀಸರು ಮುಂದಿನ ಹಂತದಲ್ಲಿ ತನಿಖೆಯನ್ನ ನಡೆಸಿ ಇದು ವಿಚಾರಣೆಯನ್ನ ಮಾಡಲಿದ್ದಾರೆ. ರೋಜಾ, ಆಲ್ರೈಟ್, ಥ್ಯಾಂಕ್ ಯು ತಮ್ಮೆಲ್ಲ ಡೀಟೇಲ್ಸ್ಗಾಗಿ ಅಭಿಷೇಕ್.